ನಮಸ್ಕಾರ. ಮುಖ್ಯಾಂಶಗಳು. ರಾಜ್ಯದ ಪ್ರಮುಖ ಪಟ್ಟಣಗಳಿಗೆ ಶುದ್ಧ ಕುಡಿಯುವ ನೀರು ಕಲ್ಪಿಸಲು ಮುಖ್ಯಮಂತ್ರಿ ನೇತೃತ್ವದ ಸಚಿವ ಸಂಪುಟ ಸಭೆ ಸಮ್ಮತಿ. ಆಮ್ಲಜನಕ ಪ್ರಮಾಣ ಹೆಚ್ಚಳಕ್ಕೆ ಒತ್ತು. ಬಸವರಾಜ ಬೊಮ್ಮಾಯಿ. ಕಳೆದ 20 ದಿನಗಳಲ್ಲಿ ಕೋವಿಡ್ ಸೋಂಕು ಪ್ರಕರಣ ಗಣನೀಯ ಇಳಿಕೆ. ಚೇತರಿಕೆ ಪ್ರಮಾಣ 90% ಏರಿಕೆ. ಕೇಂದ್ರ ಆರೋಗ್ಯ ಸಚಿವಾಲಯ. ಡಿಆರ್ಡಿಒ ಅನ್ವೇಷಿಸಿದ 2G ಔಷಧಿಯಿಂದ ಉತ್ತಮ ಫಲಶ್ರುತಿ. 10,000 ಔಷಧ ಪೊಟ್ಟಣ ಮಾರುಕಟ್ಟೆಗೆ ಬಿಡುಗಡೆ. ಸಚಿವ ರಾಜನಾಥ್ ಸಿಂಗ್. ಯಾಸ್ ಚಂಡಮಾರುತ ಕ್ಷೀಣ. ನಾಳೆ ಪ್ರವಾಹ ಬಾಧಿತ ಪ್ರದೇಶಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವೈಮಾನಿಕ ಸಮೀಕ್ಷೆ. ವಾರ್ತೆಗಳ ವಿವರ. 6,768 ಕೋಟಿ ರೂಪಾಯಿ ವೆಚ್ಚದ 27 ಪಟ್ಟಣ ಪ್ರದೇಶಗಳ 7 ಬೃಹತ್ ಕುಡಿಯುವ ನೀರು ಯೋಜನೆಗಳಿಗೆ ರಾಜ್ಯ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ನಡೆದ ಸಭೆಯ ನಂತರ ಸಂಸದೀಯ ವ್ಯವಹಾರಗಳ ಸಚಿವ ಬಸವರಾಜ ಬೊಮ್ಮಾಯಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಜಲ್ ಜೀವನ್ ಅಭಿಯಾನದಡಿ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಕೋವಿಡ್ ಸೋಂಕು ನಿಯಂತ್ರಣ ಉದ್ದೇಶದಿಂದ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರತ್ಯೇಕವಾಗಿ ಮಕ್ಕಳ ವಾರ್ಡ್ ಆರಂಭಿಸಲು ನಿರ್ಧರಿಸಲಾಗಿದೆ. ಆಮ್ಲಜನಕ ಪ್ರಮಾಣ ಹೆಚ್ಚಳಕ್ಕೆ ವಿಶೇಷ ಗಮನ ಹರಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಬೆಂಗಳೂರಿನ ಮೈಸೂರು ರಸ್ತೆ ಉತ್ತರಹಳ್ಳಿ ಸಂಪರ್ಕ ರಸ್ತೆ ನಿರ್ಮಾಣಕ್ಕೆ 25.7 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗೆ ಅನುಮೋದನೆ ನೀಡಲಾಗಿದೆ. ಕನಕಪುರ ಮತ್ತು ಕಲಬುರಗಿಯಲ್ಲಿ 50-50 ಸಹಭಾಗಿತ್ವದಲ್ಲಿ 63 ಕೋಟಿ ರೂಪಾಯಿ ವೆಚ್ಚದ ವಸತಿ ಯೋಜನೆ ಅನುಮೋದಿಸಲಾಗಿದೆ. ಲಾಕ್ಡೌನ್ ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವವರಿಗೆ ಆರ್ಥಿಕ ಪ್ಯಾಕೇಜ್ ಒದಗಿಸುವ ಬಗ್ಗೆ ಆರ್ಥಿಕ ಇಲಾಖೆ ಜೊತೆ ಮುಖ್ಯಮಂತ್ರಿ ಅವರು ಚರ್ಚೆ ನಡೆಸುತ್ತಿದ್ದು, ನಂತರ ತೀರ್ಮಾನ ಕೈಗೊಳ್ಳಲಿದ್ದಾರೆ. ಸೋಂಕಿನಿಂದ ತಂದೆ ತಾಯಿ ಇಬ್ಬರನ್ನೂ ಕಳೆದುಕೊಂಡ ಮಕ್ಕಳಿಗೆ ಪರಿಹಾರ ನೀಡುವ ಬಗ್ಗೆ ಚರ್ಚೆಯಾಗಿದ್ದು, ಕೇಂದ್ರದಿಂದ ಹೊಸ ಮಾರ್ಗಸೂಚಿ ಬಂದ ಬಳಿಕ ಸರ್ಕಾರ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದರು. ವಿಲೇಜಲ್ಲಿ 63 ಕೋಟಿ ರೂಪಾಯಿದಲ್ಲಿ ಪಿಪಿಪಿ ಮಾಡೆಲ್ ಅಲ್ಲಿ 90 ಕೋಟಿ ರೂಪಾಯಿಯ ಅಲ್ಟ್ರಾ ಹೀಟೆಡ್ ಟ್ರೀಟೆಡ್ ಮಿಲ್ಕ್ ಪ್ಯಾಕೇಜಿಂಗ್ ಫೆಸಿಲಿಟಿಯನ್ನ ಸಂಪುಟ ಒಪ್ಪಿಗೆ ಕೊಟ್ಟಿದೆ. ಅಲ್ಟ್ರಾ ಹೀಟೆಡ್ ಟ್ರೀಟೆಡ್ ಮಿಲ್ಕ್ ಪ್ಯಾಕಿಂಗ್ ಫೆಸಿಲಿಟಿ ಅಂದ್ರೆ ಅಲ್ಟ್ರಾ ಪ್ಯಾಕ್ ಅಲ್ಲಿ ಲಾಂಗ್ ಲೈಫ್ ಇರ್ತದಲ್ಲ, ಅಲ್ಟ್ರಾ ಪ್ಯಾಕ್ ಅಲ್ಲಿ ಆ ಯೂನಿಟ್ ಅನ್ನ ಮಾಡಿ ಹಾಲನ್ನ ಶೇಖರಣೆ ಮಾಡುವಂತ ಒಂದು ಯೂನಿಟ್ಗೆ 90 ಕೋಟಿ ರೂಪಾಯಿಗೆ ಪಿಪಿಪಿ ಮಾಡೆಲ್ ಒಪ್ಪಿಗೆ ಕೊಟ್ಟಿದೆ. ಅವರಿಗೆ ಇದು ಬಹಳ ದಿನಗಳ ಅಲ್ಲಿಯ ರೈತರ ಹಾಲು ಉತ್ಪಾದಕರ ಬೇಡಿಕೆ ಇತ್ತು. ಮುಖ್ಯಮಂತ್ರಿಗಳಲ್ಲಿ ಬಂದಾಗ ಅದನ್ನ ಮಾಡ್ತೀವಿ ಅಂತ ಹೇಳಿದ್ರು. ಆ ಪ್ರಕಾರ ಅದಕ್ಕೆ ಈಗ ಒಪ್ಪಿಗೆ. ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಲ್ಲಿ ಹಾಸನ ವೈದ್ಯಕೀಯ ಕಾಲೇಜಿನಲ್ಲಿ 52 ಹೊಸ ಸ್ನಾತಕೋತ್ತರ ಕೋರ್ಸ್ಗಳು ಮತ್ತು ಪಿಜಿ ಸೀಟು ಹೆಚ್ಚಳಕ್ಕೆ ಕ್ರಮ ಕೈಗೊಳ್ಳುವುದರ ಜೊತೆಗೆ ಹಾವೇರಿಯಲ್ಲಿ 90 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾರ್ವಜನಿಕ ಸಹಭಾಗಿತ್ವದಡಿ ಅತ್ಯಾಧುನಿಕ ಪ್ಯಾಕೇಜ್ ವ್ಯವಸ್ಥೆಯ ಹಾಲು ಉತ್ಪಾದನಾ ಘಟಕ ಸ್ಥಾಪಿಸಲು ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ ಎಂದು ಅವರು ತಿಳಿಸಿದರು. ಹೀಗಾಗಿ ಅಡಿಷನಲ್ ಸೀಟು ಮತ್ತು ಹೊಸ ಕೋರ್ಸ್ಗಳಿಗೆ ಹಾಸನ್ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಗೆ ಅಪ್ರೂವಲ್ ಕೊಟ್ಟರು. ಮೊದಲನೇದಾಗಿ ಹಿಂದಿನ ಕ್ಯಾಬಿನೆಟ್ ಡಿಸಿಷನ್ಗಳ ಬಳ್ಳಾರಿಯ ಜಿಂದಾಲ್ ಸಂಸ್ಥೆಗೆ ಜಮೀನು ನೀಡುವ ಕುರಿತಂತೆ ಕಾನೂನಾತ್ಮಕ ತೊಡಕುಗಳು ಎದುರಾಗಿದ್ದು, ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿದೆ. ಸುಪ್ರೀಂ ಕೋರ್ಟ್ನಲ್ಲೂ ಪ್ರಕರಣದ ವಿಚಾರಣೆ ನಡೆಯುತ್ತಿದ್ದು, ಈ ಹಿಂದಿನ ಸಚಿವ ಸಂಪುಟದಲ್ಲಿ ಕೈಗಾರಿಕೆಗೆ ಭೂಮಿ ನೀಡಲು ತೆಗೆದುಕೊಂಡ ನಿರ್ಧಾರ ತಡೆಹಿಡಿಯಲಾಗಿದೆ ಎಂದು ಸಚಿವ ಬೊಮ್ಮಾಯಿ ತಿಳಿಸಿದರು. ಮೇಕೆದಾಟು ಯೋಜನೆ ವಿಚಾರದಲ್ಲಿ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಒಂದು ಸುತ್ತಿನ ಚರ್ಚೆ ನಡೆಸಲಾಗಿದ್ದು, ಇದಕ್ಕಾಗಿ ಪ್ರತ್ಯೇಕ ಸಮಿತಿ ರಚನೆ ಮಾಡಲಾಗಿದೆ. ತಮಿಳುನಾಡಿನ ರೈತರು ಮೇಕೆದಾಟು ಬಳಿ ವೀಕ್ಷಣೆ ಮಾಡಿರುವುದು ಸರಿಯಲ್ಲ. ಅಲ್ಲಿನ ಸರ್ಕಾರ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಎಂದು ಬಸವರಾಜ ಬೊಮ್ಮಾಯಿ ಹೇಳಿದರು. ಕನ್ಫರ್ಮೇಷನ್ ಮಾಡಿಲ್ಲ ಅಂದ್ರೆ ಮೊದಲೇ ಡಿಸಿಷನ್ ಕ್ಯಾರಿ ಆಗುವುದಿಲ್ಲ. ನಿರ್ಣಯವನ್ನ ನೋಡಿ, ಸಾಮಾನ್ಯವಾಗಿ ಒಂದು ಕ್ಯಾಬಿನೆಟ್ ಡಿಸಿಷನ್ ಆದ್ಮೇಲೆ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಏನಾದ್ರು ಅಬ್ಜೆಕ್ಷನ್ಸ್ ಇದ್ರೆ ಬರ್ತದೆ, ಇಲ್ಲದೆ ಕನ್ಫರ್ಮ್ ಆಗಿ ಹೋಗ್ತಾ ಇರ್ತದೆ. ಇದಕ್ಕೆ ನಾವು ಕನ್ಫರ್ಮೇಷನ್ ಕೊಟ್ಟಿದ್ದೆ. ದಟ್ ಮೀನ್ಸ್ ದ ಅರ್ಲಿಯರ್ ಡಿಸಿಷನ್ ಇಸ್ ಕೆಪ್ಟ್ ಆನ್ ಹೋಲ್ಡ್. ಪ್ರಸ್ತಾವನೆ ಹಿಂದಿನ ಸಚಿವ ಸಂಪುಟದ ಪ್ರಸ್ತಾವನೆ ಇಟ್ ನಾಟ್ ಬಿ ಕರೆಕ್ಟ್.
ಕನ್ನಡದಲ್ಲಿ ಏನು ಹೇಳ್ತೇನೆ ನೋಡಿ. ಜಾರಿಗೊಳಿಸಲಾಗುವುದಿಲ್ಲ. ಹಿಂದಿನ ಸಚಿವ ಸಂಪುಟದ ಜಿಂದಾಲ್ ಭೂಮಿ ಕೊಡುವಂತ ನಿರ್ಣಯವನ್ನ ಜಾರಿಗೊಳಿಸಲಾಗುವುದಿಲ್ಲ. ಆ ಏನು ಕೆಳಗಡೆ ಕೋರ್ಟ್ ಅಲ್ಲಿ MML ಕ್ಲೇಮ್ ಅನ್ನು ಹಿಡಿದಿದ್ರು ಅದನ್ನ ರದ್ದು ಮಾಡಿದ್ರಿಂದ ಅವತ್ತಿನ ಪರಿಸ್ಥಿತಿ. ಈಗ ಇವತ್ತು ಒಂದು PML ಈಗಾಗಲೇ ನೋಟಿಸ್ ಜಾರಿಯಾಗಿದೆ. ಆ ಎಲ್ಲ ಹಿನ್ನೆಲೆಯಲ್ಲಿ ಅವೆಲ್ಲವನ್ನು ಕೂಡ ಗಮನಿಸಬೇಕನ್ನುವಂತಹ ದೃಷ್ಟಿಯಿಂದ ಇವತ್ತು ಈ ನಿರ್ಣಯವನ್ನು. ಕಳೆದ 20 ದಿನಗಳಿಂದ ದೇಶದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಗಣನೀಯ ಇಳಿಕೆಯಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ದೆಹಲಿಯಲ್ಲಿಂದು ಕೇಂದ್ರ ಆರೋಗ್ಯ ಸಚಿವಾಲಯದ ವಕ್ತಾರ ಲವ್ ಅಗರ್ವಾಲ್ ಕೋವಿಡ್ ಪರೀಕ್ಷೆಗಳ ಏರಿಕೆ, ಸೋಂಕಿನ ನಿಯಂತ್ರಣ ಕ್ರಮಗಳಿಂದ ಪ್ರಕರಣಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. 24 ರಾಜ್ಯಗಳಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಗಣನೀಯ ಕಡಿಮೆಯಾಗುತ್ತಿದೆ. ಹೊಸ ಪ್ರಕರಣಗಳಿಗೆ ಹೋಲಿಸಿದರೆ ಗುಣಮುಖರಾದವರ ಸಂಖ್ಯೆ ಅಧಿಕವಾಗಿದೆ. ಇದೀಗ ಈ ಪ್ರಮಾಣ 90%ಕ್ಕೂ ಹೆಚ್ಚಾಗಿದೆ. ದೈನಂದಿನ ಪಾಸಿಟಿವಿಟಿ ದರ 9.26ರಷ್ಟಿದೆ. ಕಪ್ಪು ಶಿಲೀಂಧ್ರ ಸೋಂಕಿನ ಬಗ್ಗೆ ಸರ್ಕಾರ ವಿಶೇಷ ಕ್ರಮ ತೆಗೆದುಕೊಂಡಿದೆ ಎಂದರು. ದೇಶಾದ್ಯಂತ ಇದುವರೆಗೆ 20,26,00,000 ಜನರು ಕೋವಿಡ್ ಲಸಿಕೆ ಪಡೆದಿದ್ದಾರೆ. ಇದೊಂದು ಮಹತ್ವದ ಸಾಧನೆಯಾಗಿದೆ. ಕೋವಿಡ್ ಪ್ರಕರಣಗಳು ಹೆಚ್ಚಿರುವ ಪ್ರದೇಶಗಳಲ್ಲಿ ಕಂಟೈನ್ಮೆಂಟ್ ನಿಯಮಗಳು ಮುಂದುವರಿಯಲಿವೆ ಎಂದರು. ಮೇ 26ರಂದು ಒಂದೇ ದಿನ ದೇಶದಲ್ಲಿ 22 ಲಕ್ಷಕ್ಕೂ ಅಧಿಕ ಮಂದಿಗೆ ಸೋಂಕು ಪತ್ತೆ ಪರೀಕ್ಷೆ ನಡೆಸಲಾಗಿದೆ ಎಂದು ತಿಳಿಸಿದರು. 1000 से 5000 के करीब केसेस रिपोर्ट हुए प्रतिदिन उस अनुपात में, और 13 स्टेट ऐसी हैं जहां पर कि 1000 से भी कम केस देश में रिपोर्ट हुए हैं. इसी तरीके से हम अगर जिला स्थाई पर डेटा एनालाइज करें तो पाते हैं कि 3 हफ्तों में, जहां आज से करीब 3 हफ्ते पहले वाले उस वीक को हम एनालाइज करें तो 531 जिले ऐसे थे जहां पर कि 100 से अधिक केस प्रतिरोज रिपोर्ट हो रहे थे. वह घटकर अब 359 डिस्ट्रिक्ट रह गया है. यानी कि 172 डिस्ट्रिक्ट ऐसे हैं जहां पर केसेस में कमी नोट की गई है. इसी के साथ ही एक्टिव केसेस यानी कि वह केसेस जो या तो होम आइसोलेशन में है या हॉस्पिटल सेटिंग में जिन पर ट्रीटमेंट चल रहा है, उसमें भी हमने करीब 35% डिक्रीज फ्रॉम द पीक विच वर नोटेड इन द कंट्री वह अब ऑब्जर्व कर रहे हैं. हैव बीन एन इम्पोर्टेंट priority for ನೀತಿ ಆಯೋಗದ ಸದಸ್ಯ ಡಾಕ್ಟರ್ ವಿಕೆ ಪಾಲ್ ನಿನ್ನೆ ಒಂದೇ ದಿನ ಅತಿ ಹೆಚ್ಚು ಅಂದರೆ 22,17,000 ಪರೀಕ್ಷೆಗಳನ್ನು ನಡೆಸಲಾಗಿದೆ. ಎರಡನೇ ಅಲೆಯಲ್ಲಿ ಪ್ರಕರಣಗಳಲ್ಲಿ ಇಳಿಮುಖವಾಗುತ್ತಿದೆ. ನಿರ್ಬಂಧಗಳು ಮತ್ತು ನಿಯಮಗಳು ಇದೇ ರೀತಿ ಮುಂದುವರೆದರೆ ಸ್ಥಿರತೆ ಕಾಪಾಡಿಕೊಳ್ಳಬಹುದಾಗಿದೆ ಎಂದರು. ಜುಲೈ ವೇಳೆಗೆ ಅಗತ್ಯ ಲಸಿಕೆ ಪೂರೈಸುವುದಾಗಿ ಭರವಸೆ ನೀಡಿರುವ ಫೈಜರ್ ಕಂಪನಿಯೊಂದಿಗೆ ಸರ್ಕಾರ ಕಾರ್ಯೋನ್ಮುಖವಾಗಿದೆ. ಒಂದೇ ಕಂಪನಿಯ ಕೋವಿಡ್ ಲಸಿಕೆಯ 2 ಡೋಸ್ಗಳನ್ನು ಪಡೆಯಬೇಕೆಂಬುದು ಸರ್ಕಾರದ ಮಾರ್ಗಸೂಚಿಯಾಗಿದೆ. ಇದು ಸಾಧ್ಯವಾದಲ್ಲಿ ಗೊಂದಲಕ್ಕೆ ಅವಕಾಶವಿರುವುದಿಲ್ಲ ಎಂದರು. वैक्सीन की दोनों डोज अलग अलग वैक्सीन अलग अलग कंपनियों की डोज दी गई है. क्या ये सही आप मानते हैं? स्वास्थ्य मंत्रालय क्या सही मानता है? क्या दूसरे देशों में इस तरीके से दिया जा रहा है अलग अलग कंपनियों के दोनों डोज, और इसको क्या इंक्वायरी होगी? क्या है, इसको थोड़ा क्लियर करें. पॉल साहब अगर आप क्लियर करें. It's clear that we are giving the same second dose of this. हाँ, हमारा प्रोटोकॉल बिल्कुल क्लियर है कि जिस वैक्सीन की पहली डोज दी जाती है उसकी ही सेकेंड डोज देनी है. इस मामले में क्या हुआ इसका पता होना चाहिए, पता करना चाहिए, इन्वेस्टिगेट होना चाहिए. ಬೆಂಗಳೂರಿನ ವಿವಿಧ ಭಾಗಗಳಲ್ಲಿನ ಲಸಿಕಾ ಕೇಂದ್ರಗಳಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ಭೇಟಿ ನೀಡಿ ಲಸಿಕಾ ಕಾರ್ಯಚಟುವಟಿಕೆಗಳನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೊಂದಿಗೆ ಕಂದಾಯ ಸಚಿವ ಆರ್ ಅಶೋಕ, ಬಿಡಿಎ ಅಧ್ಯಕ್ಷ ಎಚ್ ವಿಶ್ವನಾಥ್, ಸಂಸದ ತೇಜಸ್ವಿ ಸೂರ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಸವನಗುಡಿಯ ನ್ಯಾಷನಲ್ ಕಾಲೇಜು ಆವರಣದಲ್ಲಿ ಆಯೋಜಿಸಲಾಗಿದ್ದ ಬೀದಿ ಬದಿ ವ್ಯಾಪಾರಿಗಳಿಗೆ ಕೋವಿಡ್ ಲಸಿಕೆ ಹಾಕುವ ಅಭಿಯಾನಕ್ಕೆ ಚಾಲನೆ ನೀಡಿದರು. ಬಳಿಕ ಅವರು ಮೆಟ್ರೋ ಕಾರ್ಮಿಕರಿಗೆ ಲಸಿಕೆ ಹಾಕುತ್ತಿರುವ ಕೇಂದ್ರಕ್ಕೂ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕಿಸಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಅವರು ಸರ್ಕಾರ 53,000ಕ್ಕೂ ಹೆಚ್ಚು ಬೀದಿ ಬದಿ ವ್ಯಾಪಾರಿಗಳನ್ನು ಗುರುತಿಸಿ ಲಸಿಕೆ ಹಾಕುತ್ತಿದ್ದು, ಆರ್ಥಿಕ ಸಂಕಷ್ಟದಲ್ಲಿರುವವರಿಗೆ ನೆರವಾಗಲು ಧನ ಸಹಾಯ ನೀಡಲು ಘೋಷಿಸಲಾಗಿದೆ. ಹಂತ ಹಂತವಾಗಿ ಎಲ್ಲರಿಗೂ ಲಸಿಕೆ ನೀಡಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು.
ಅವರು ಮೇಡಮ್ ಒಂದು ಸೈಡಿಂದ ಮಾಡಿ ಮೇಡಮ್. ಡಾಕ್ಟರ್ ಸಿಸ್ಟರ್ ಏನದು? ಇವತ್ತು ಕೋವಿಡ್ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ಸುಮಾರು 53,000 ಜನ ಬೀದಿ ವ್ಯಾಪಾರಿಗಳನ್ನ ಗುರುತಿಸಿದ್ದೇವೆ. ಅವರಿವತ್ತು ಲಸಿಕೆ ಹಾಕುವಂತ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದೇವೆ. ಎಲ್ಲರೂ ತಪ್ಪದೆ ಲಸಿಕೆಯನ್ನು ಹಾಕಿಕೊಳ್ಬೇಕು ಅಂತ ವಿನಂತಿಯನ್ನ ಮಾಡ್ತೇನೆ. ಈಗಾಗಲೇ ನಾವು ಘೋಷಣೆ ಮಾಡುವಂತ ಕಾರ್ಯಕ್ರಮದಂತೆ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ, ಗೋವಿಂದ ಕಾರಜೋಳ ಅವರು ಇಂದು ರಾಜ್ಯಪಾಲ ವಜೂಭಾಯಿ ವಾಲಾ ಅವರನ್ನು ಭೇಟಿ ಮಾಡಿ ರಾಜ್ಯದ ಕೋವಿಡ್ ಪರಿಸ್ಥಿತಿ ಮತ್ತು ಸೋಂಕು ನಿಯಂತ್ರಣ ಹಾಗೂ ಲಸಿಕಾ ವಿತರಣೆ ಕುರಿತು ಸರ್ಕಾರ ಕೈಗೊಂಡಿರುವ ಕ್ರಮಗಳ ಬಗ್ಗೆ ವಿವರಿಸಿದರು. ಲಾಕ್ಡೌನ್ ನಂತರ ರಾಜ್ಯದಲ್ಲಿ ಸೋಂಕು ಪ್ರಕರಣಗಳು ಇಳಿಕೆಯಾಗುತ್ತಿದ್ದು 45 ವರ್ಷ ಮೀರಿದ ಮುಂಚೂಣಿ ಕಾರ್ಯಕರ್ತರು ಹಾಗೂ ಆದ್ಯತಾ ಗುಂಪುಗಳಿಗೆ ಲಸಿಕೆ ನೀಡುವ ಪ್ರಕ್ರಿಯೆ ನಡೆಯುತ್ತಿದ್ದು ರಾಜ್ಯಾದ್ಯಂತ ಆಮ್ಲಜನಕ ಪೂರೈಕೆ, ರೆಮ್ಡಿಸಿವಿರ್ ಔಷಧ ಪೂರೈಕೆ ಕುರಿತು ಅಂಕಿಅಂಶಗಳ ಸಮೇತ ರಾಜ್ಯಪಾಲರಿಗೆ ವಿವರ ನೀಡಿದರು. ಬ್ಲ್ಯಾಕ್ ಫಂಗಸ್ ಕುರಿತು ಚರ್ಚಿಸಿ ಈ ಸೋಂಕಿಗೆ ಅಗತ್ಯವಿರುವ ಔಷಧವನ್ನು ಪೂರೈಸಲು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದೆ ಎಂದು ಮಾಹಿತಿ ನೀಡಿದರು. ಕೋವಿಡ್-19 ಸೋಂಕು ಮತ್ತು ಇತರೆ ಕಾರಣಗಳಿಂದ ಮೃತಪಟ್ಟಿರುವ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಶಿಕ್ಷಕರ ಕುಟುಂಬದ ಅವಲಂಬಿತರಿಗೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ನೀಡಲಾಗಿದ್ದು, ಸಚಿವ ಎಸ್. ಸುರೇಶ್ ಕುಮಾರ್ ಕುಟುಂಬ ಸದಸ್ಯರಿಗೆ ಸಾಂಕೇತಿಕವಾಗಿ ಆದೇಶ ಪತ್ರಗಳನ್ನು ಬೆಂಗಳೂರಿನಲ್ಲಿಂದು ನೀಡಿದರು. ಬಳಿಕ ಅವರು ಕೋವಿಡ್ ಸೋಂಕಿನಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಹಲವರು ಮೃತಪಟ್ಟಿದ್ದಾರೆ. ಇದರಿಂದ ನಾಡಿಗೆ ಅಪಾರ ನಷ್ಟ ಉಂಟಾಗಿದೆ. ಕುಟುಂಬಸ್ಥರಿಗೆ ಅನುಕಂಪದ ಆಧಾರದ ಮೇಲೆ ಉದ್ಯೋಗ ದೊರೆತಿರುವುದರಿಂದ ಆ ಕುಟುಂಬಗಳಿಗೆ ಆರ್ಥಿಕ ಸಂಕಷ್ಟದಿಂದ ಹೊರಬರಲು ನೆರವಾಗುತ್ತದೆ ಎಂದರು. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಅಂಬೇಡ್ಕರ್ ಭವನದಲ್ಲಿ ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೊರೋನಾ ಸೋಂಕು ನಿಯಂತ್ರಣ ಕಾರ್ಯಪಡೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ಅವರು ಸೋಂಕಿನ ವಿರುದ್ಧದ ಹೋರಾಟಕ್ಕೆ ಪ್ರತಿಯೊಬ್ಬರೂ ಸರ್ಕಾರದೊಂದಿಗೆ ಕೈಜೋಡಿಸಬೇಕು, ಗ್ರಾಮೀಣ ಭಾಗದಲ್ಲಿ ಸೋಂಕು ನಿರ್ಮೂಲನಾ ಕಾರ್ಯಪಡೆಯು ರೋಗ ನಿಯಂತ್ರಿಸಲು ಕಠಿಣ ಶ್ರಮ ವಹಿಸಬೇಕು, ಆಶಾ ಕಾರ್ಯಕರ್ತೆಯರು ಸೋಂಕಿತರ ಪತ್ತೆ ಮತ್ತು ಕೋವಿಡ್ ಕುರಿತು ಜಾಗೃತಿ ಮೂಡಿಸುವುದು ಅಗತ್ಯ, ಈ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಸೋಂಕು ನಿಯಂತ್ರಣಕ್ಕೆ ಸರ್ವ ಪ್ರಯತ್ನ ಮಾಡಬೇಕಿದೆ ಎಂದರು. ಐಸೋಲೇಷನ್ಗೆ ಅವಕಾಶ ಇಲ್ಲವೋ ಅವರು ಎಲ್ಲರೂ ಕಡ್ಡಾಯವಾಗಿ ಇದು ನಾವು ಸ್ವಲ್ಪ ಫೋರ್ಸ್ಫುಲ್ಲಿನೂ ಮಾಡದೆ ಹೋದರೆ ಈಗೇನು ನಿಯಂತ್ರಣಕ್ಕೆ ಬರ್ತಾ ಇದೆ ಇದರಿಂದ ಅಂದರೆ ಮತ್ತೆ ಹರಡುವಿಕೆ ಜಾಸ್ತಿ ಆಗುತ್ತೆ. ಕೋವಿಡ್-19 ಸೋಂಕಿತರಿಗೆ ನೆರವಾಗಲು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕು ಆಸ್ಪತ್ರೆಯಲ್ಲಿ ಇಂದು ಆಮ್ಲಜನಕ ಘಟಕ ಸ್ಥಾಪನೆ, ಆಂಬ್ಯುಲೆನ್ಸ್ ಆಮ್ಲಜನಕ ಸಾಂದ್ರಕ ಹಸ್ತಾಂತರಿಸಲಾಯಿತು. ಸಮಾರಂಭದಲ್ಲಿ ಸಂಸದ ಜಿಎಂ ಸಿದ್ದೇಶ್, ಶಾಸಕ ಎಂಪಿ ರೇಣುಕಾಚಾರ್ಯ, ಜಿಲ್ಲಾಧಿಕಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಂತರ ಸಂಸದ ಸಿದ್ದೇಶ್, ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಗ್ರಾಮೀಣ ಭಾಗಗಳಿಗೂ ವ್ಯಾಪಿಸಿದ್ದು, ರೋಗಿಗಳ ಹಿತದೃಷ್ಟಿಯಿಂದ ಆಸ್ಪತ್ರೆಯಲ್ಲಿ ಮೂಲ ಸೌಲಭ್ಯಗಳ ಹೆಚ್ಚಳಕ್ಕೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ವಿಶೇಷವಾಗಿ ಇದು ಎರಡನೇ ಎಲೆ ಇನ್ನೂ ಈ ತಿಂಗಳು ಕೊನೆವರೆಗೆ ಇರ್ತದೆ ಅಂತೇಳಿ ತಜ್ಞರು ಹೇಳ್ತಾರೆ. ಮೂರನೇ ಎಲೆ ಮುಂದೆ ಬರ್ತದೆ ಅಂತ ಹೇಳ್ತಾರೆ. ಆ ಮೂರನೇ ಎಲೆಗೆ ನಾವೆಲ್ಲರೂ ಕೂಡ ಸುವ್ಯವಸ್ಥಿತವಾಗಿ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ನಮ್ಮೆಲ್ಲ ಶಾಸಕರು ಕೂಡ ಈ ಜಿಲ್ಲೆ ಒಳಗೆ ಹಗಲು ಕೆಲಸ ಮಾಡ್ತಿದ್ದಾರೆ. ನಿಜಕ್ಕೂ ಕೂಡ ಇದೊಂದು ಸಂತೋಷದ ವಿಷಯ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷವಾಗ್ತದೆ. ಇವ್ರ ಜೊತೆ ನಾನು ಕೂಡಿ ಈ ಜಿಲ್ಲೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಪೂರ್ಣ ಪ್ರಮಾಣದ ಕೆಲಸವನ್ನು ಮಾಡ್ತೀವಿ. ಶಾಸಕ ರೇಣುಕಾಚಾರ್ಯ, ತಾಲೂಕಿನಲ್ಲಿ ಆಮ್ಲಜನಕದ ಕೊರತೆಯಿಂದ ಈ ಹಿಂದೆ ಕೋವಿಡ್ ಸೋಂಕಿತರು ಸಂಕಷ್ಟಕ್ಕೆ ಸಿಲುಕುವಂತಾಗಿತ್ತು. ಈಗ ತಾಲೂಕು ಆಸ್ಪತ್ರೆ ಆವರಣದಲ್ಲಿ ಆಮ್ಲಜನಕ ಘಟಕ ಆರಂಭಿಸುತ್ತಿರುವುದರಿಂದ ಇನ್ನು ಮುಂದೆ ಆಮ್ಲಜನಕದ ಅಭಾವ ಉಂಟಾಗುವುದಿಲ್ಲ. ಗ್ರಾಮೀಣ ಪ್ರದೇಶದ ಜನರು ಆಸ್ಪತ್ರೆಗೆ ಬರಲು 4 ಆಂಬ್ಯುಲೆನ್ಸ್ಗಳನ್ನು ವೈಯಕ್ತಿಕ ಹಣದಲ್ಲಿ ನೀಡುತ್ತಿರುವುದಾಗಿ ತಿಳಿಸಿದರು. ಭದ್ರಾವತಿ ಹೋಗ್ತೀವಿ, ಹರಿಹರಕ್ಕೆ ಹೋಗ್ತೀವಿ, ಎಲ್ಲ ರೀತಿ ಸಹಕಾರ ಜಿಲ್ಲಾಧಿಕಾರಿ ಸಹ ತಕ್ಷಣ ಕರೆ ಮಾಡಿ ಆಕ್ಸಿಜನ್ ಕಳಿಸಿ ಅಂತ ಹೇಳ್ತಾರೆ. ಈ ರೀತಿ ಜನರನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಇವತ್ತು ಜನರಿಗೆ ಊಟ ಉಪಚಾರ ಇರ್ಬೋದು ಅಥವಾ ಆಂಬುಲೆನ್ಸ್ಗಳನ್ನ ಇವತ್ತು 4 ಲೋಕಾರ್ಪಣೆ ಮಾಡಿದ್ವಿ. 50 ಕಾಟು 50 ಬೆಡ್ಗಳು ಕೊಡ್ತಾ ಇದ್ದೀವಿ. ಮತ್ತು ಆಕ್ಸಿಜನ್ ಕಾನ್ಸಂಟ್ರೇಟರ್ ಈಗಾಗಲೇ 43 ಬಂದವೆ, ಮತ್ತೆ 20 ಬರ್ತಾ ಇದ್ದಾವೆ. ಈಗ ಅಂದರೆ ಬೆಂಗಳೂರಿಂದ ಹೊರಟಿದೆ.
10-20 ಅದನ್ನ ಈಗ ಜಿಲ್ಲಾಧಿಕಾರಿ ಮಹಾಂತೇಶ್ ಬೀಳಗಿ ಗ್ರಾಮೀಣ ಭಾಗದ ಕೋವಿಡ್ ಸೋಂಕಿತರು ಮನೆಯಲ್ಲಿಯೇ ಆರೈಕೆ ಮಾಡಿಕೊಳ್ಳುವ ಬದಲು ಆಸ್ಪತ್ರೆಗಳಿಗೆ ದಾಖಲಾಗುವುದು ಸೂಕ್ತ ಎಂದು ಅಭಿಪ್ರಾಯಪಟ್ಟರು. ಅಕಸ್ಮಾತ್ ಯಾರು ಬರೋದಿಲ್ಲ ಅಲ್ಲಿ ಪೊಲೀಸ್ ಬಂದೋಬಸ್ತ್ ತಗೊಂಡು ಹೆಲ್ಪ್ ತಗೊಂಡು ಕೂಡ ಶಿಫ್ಟ್ ಮಾಡುವಂಥ ಕೆಲಸ ನಡೀತಾ ಇದೆ, ಮಾಡ್ತೀವಿ. ನಾವು ಮನೇಲಿ ಇರಕ್ಕೆ ಬಿಡೋದಿಲ್ಲ. ಹೋಮ್ ಐಸೋಲೇಷನ್ದೊಳಗೂ ಬಹಳಷ್ಟು ಜನ ಇದ್ದಾರೆ, ಅದರಿಂದನೂ ಬರ್ತಾ ಇದೆ. ಅದನ್ನು ತಪ್ಪಿಸ್ತೀವಿ, ನಾವು ಎಲ್ಲರೂ ಶಿಫ್ಟ್ ಮಾಡ್ತೀವಿ. ವಿಲ್ ಟೇಕ್ ಸ್ಟ್ರಿಂಜೆಂಟ್ ಆಕ್ಷನ್ ಆ್ಯಂಡ್ ವಿಲ್ ಬ್ರೇಕ್ ದ ಚೈನ್. ಜಿಎಸ್ಟಿ ಮಂಡಳಿಯ 43ನೇ ಸಭೆ ನಾಳೆ ನಡೆಯಲಿದ್ದು, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ನಡೆಯುವ ಸಭೆಯಲ್ಲಿ ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಅನುರಾಗ್ ಠಾಕೂರ್ ಮತ್ತು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಜಿಎಸ್ಟಿಯ 42ನೇ ಮಂಡಳಿ ಸಭೆ ಕಳೆದ ಅಕ್ಟೋಬರ್ನಲ್ಲಿ ನಡೆದಿತ್ತು. ಈ ಸಭೆಯಲ್ಲಿ ರಾಜ್ಯಗಳಿಗೆ ಪರಿಹಾರ ಬಿಡುಗಡೆ ಮತ್ತು ತೆರಿಗೆದಾರರಿಗೆ ಹೆಚ್ಚಿನ ಹೊರೆಯಾಗದಂತೆ ಜಿಎಸ್ಟಿ ತೆರಿಗೆ ಸಲ್ಲಿಕೆ ವಿವರ ಸಲ್ಲಿಕೆ ಸರಳೀಕರಣಗೊಳಿಸುವುದು ಸೇರಿದಂತೆ ಅನೇಕ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚಿಸಲಾಗಿತ್ತು. ಆಯುಷ್ ಸಂಜೀವಿನಿ ಆಪ್ನ 3ನೇ ಆವೃತ್ತಿಯ ಆಯುಷ್ ಕ್ಲಿನಿಕಲ್ ಕೇಸ್ ರೆಸ್ಪಿರೇಟರಿ ಪೋರ್ಟಲ್ಗೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಇಂದು ಚಾಲನೆ ನೀಡಿದ್ದಾರೆ. ಈ ಪೋರ್ಟಲ್ ಆಯುಷ್ ವೈದ್ಯರಿಗೆ ಮತ್ತು ಸಾರ್ವಜನಿಕರಿಗೆ ಒಂದೇ ವೇದಿಕೆಯಾಗಿ ನೆರವಾಗಲಿದೆ. ಆಯುಷ್ ವೈದ್ಯರು ಹೆಚ್ಚು ಸಾಧಿಸಿರುವ ಕ್ಲಿನಿಕಲ್ ಫಲಿತಾಂಶಗಳ ಬಗ್ಗೆ ಈ ಪೋರ್ಟಲ್ ಮಾಹಿತಿ ಒದಗಿಸಲಿದೆ. ಇದು ಕೇವಲ ಆಯುಷ್ ವೈದ್ಯರು ಮತ್ತು ಸಾರ್ವಜನಿಕರಿಗೆ ಪ್ರಯೋಜನವಾಗುವುದು ಮಾತ್ರವಲ್ಲದೆ ಆಯುಷ್ನ ಎಲ್ಲಾ ವಿಧಾನಗಳಿಗೆ ಭದ್ರ ವೈಜ್ಞಾನಿಕ ನೆಲೆಯನ್ನು ವಿಸ್ತರಿಸಲಿದೆ. ಸಾಧಾರಣದಿಂದ ಲಘು ರೋಗ ಲಕ್ಷಣಗಳಿರುವ ಕೋವಿಡ್ ರೋಗಿಗಳಿಗೆ ಆಯುಷ್ 64 ಮತ್ತು ಕಬಾಸುರ ಕುಡಿನೀರ್ ಸೇರಿದಂತೆ ಆಯುಷ್ ಔಷಧಗಳ ಪರಿಮಾಣ ಕುರಿತಂತೆ ಮಹತ್ವದ ಅಧ್ಯಯನ ಮತ್ತು ಡಾಕ್ಯುಮೆಂಟೇಷನ್ಗೆ ಆಯುಷ್ ಸಂಜೀವಿನಿ ಆಪ್ನ 3ನೇ ಆವೃತ್ತಿ ನೆರವಾಗಲಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಸರ್ವಿಸಸ್ ಇ ಹೆಲ್ತ್ ಅಸಿಸ್ಟೆನ್ಸ್ ಆಂಡ್ ಟೆಲಿ ಕನ್ಸಲ್ಟೇಷನ್ ಒಪಿಡಿ ಪೋರ್ಟಲ್ಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಹೈದರಾಬಾದ್ ಮೂಲದ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ನೆರವಿನೊಂದಿಗೆ ಡಿಆರ್ಡಿಒ ಅಗತ್ಯ 2G ಔಷಧ ಉತ್ಪಾದಿಸಿದೆ. ಇದು ಉತ್ತಮ ಫಲಶ್ರುತಿ ತೋರುತ್ತಿದೆ. ಅನೇಕ ರಾಜ್ಯಗಳಿಂದ ಈ ಔಷಧಕ್ಕೆ ಬೇಡಿಕೆ ಬರುತ್ತಿದೆ. ಇಂದು 10,000 ಔಷಧ ಪೊಟ್ಟಣಗಳು ಮಾರುಕಟ್ಟೆಗೆ ಬಿಡುಗಡೆಯಾಗುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದು ಹೇಳಿದರು. ಕೋವಿಡ್ನ 2ನೇ ಅಲೆ ತುಂಬಾ ಬಾಧಿಸುತ್ತಿದ್ದು ಹಿಂದಿಗಿಂತ ಅಪಾಯಕಾರಿಯೂ ಆಗಿದೆ. ಈ ಸಂದರ್ಭದಲ್ಲಿ ರಕ್ಷಣಾ ಸಚಿವಾಲಯ ತನ್ನ ಸೇವೆಗಳನ್ನು ನಿರಂತರವಾಗಿ ಮುಂದುವರೆಸಿದೆ. ಲಕ್ನೋ, ವಾರಣಾಸಿ, ದೆಹಲಿ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಆಮ್ಲಜನಕ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಿದೆ ಎಂದು ಅವರು ಹೇಳಿದ್ದಾರೆ. उसी अनुपात में कोविड के इस दूसरे दौर में भी रक्षा मंत्रालय ने बढ़ चढ़कर अपनी सेवाएं प्रदान की हैं और इस ओर आप सबके सम्मिलित प्रयास बहुत ही सराहनीय है. हमारी आर्म्ड फोर्सेस ने भी कोविड अस्पतालों में ट्रेंड मेडिकल और सपोर्ट मैन पावर प्रदान किया है. यही नहीं, यहां जरूरत पड़ी हमारी सेनाओं ने तकनीकी और लॉजिस्टिक सपोर्ट के क्षेत्रों में भी बहुत ही महत्वपूर्ण भूमिका निभाई है. ಮ್ಯೂಕರ್ ಮೈಕೋಸಿಸ್ ಅಂದರೆ ಕಪ್ಪು ಶಿಲೀಂಧ್ರ ರೋಗಿಗಳ ಚಿಕಿತ್ಸೆಗೆ 80,000 ವಯಲ್ಸ್ ಆಂಫೋಟೆರಿಸಿನ್ ಬಿ ಭಾರತಕ್ಕೆ ಆಮದು ಮಾಡಿಕೊಳ್ಳಲಾಗಿದ್ದು, ಕರ್ನಾಟಕಕ್ಕೆ 5,190 ವಯಲ್ಸ್ ಚುಚ್ಚುಮದ್ದು ಹಂಚಿಕೆ ಮಾಡಲಾಗಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಕರ್ನಾಟಕಕ್ಕೆ ಇದುವರೆಗೂ 10,370 ವಯಲ್ಸ್ ಹಂಚಿಕೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೋವಿಡ್ ಲಸಿಕೆಯ ದೇಶೀಯ ಉತ್ಪಾದನೆ ಮತ್ತು ಲಸಿಕೆಯ ಆಮದು ನಿರ್ವಹಣೆಯನ್ನು ಭಾರತ ಸರ್ಕಾರ ಸಮರ್ಪಕವಾಗಿ ನಿರ್ವಹಿಸುತ್ತಿದೆ ಎಂದು ಬಿಜೆಪಿ ಹೇಳಿದೆ. ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ, ಕೋವಿಡ್ ಲಸಿಕೆ ಕುರಿತು ಕೆಲ ರಾಜಕೀಯ ಪಕ್ಷಗಳ ನಾಯಕರು ರಾಜಕೀಯ ಮಾಡುತ್ತಿದ್ದಾರೆ. ವಿವಿಧ ದೇಶಗಳಲ್ಲಿನ ಕೋವಿಡ್ ಲಸಿಕೆ ಆಮದಿಗೆ ಕೇಂದ್ರ ಕ್ರಮ ತೆಗೆದುಕೊಳ್ಳದಿರುವುದರಿಂದ ಲಸಿಕೆ ಕೊರತೆ ಉಂಟಾಗುತ್ತಿದೆ ಎಂದು ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಆದರೆ ಭಾರತ ಲಸಿಕೆಯ ದೇಶೀಯ ಉತ್ಪಾದನೆ ಜೊತೆಗೆ ಆಮದಿಗೆ ಹೆಚ್ಚಿನ ಒತ್ತು ನೀಡಿದೆ. ಅದರಂತೆ ರಷ್ಯಾದ ಸ್ಪುಟ್ನಿಕ್ ಲಸಿಕೆ ಭಾರತಕ್ಕೆ ಆಗಮಿಸಿದೆ. ಡಾಕ್ಟರ್ ರೆಡ್ಡಿಸ್ ಕಂಪನಿ ಈ ಲಸಿಕೆಯನ್ನು ಇನ್ನು ಮುಂದೆ ಭಾರತದಲ್ಲೇ ಉತ್ಪಾದಿಸಲಿದೆ. ಹಾಗೆಯೇ ಕಳೆದ ಜೂನ್ನಲ್ಲೇ ವಿದೇಶಿ ಕಂಪನಿಗಳ ಲಸಿಕೆ ಆಮದಿಗೆ ಭಾರತ ಸರ್ಕಾರ ನಿಯಮಗಳನ್ನು ಸಡಿಲಿಸಿದೆ ಎಂದರು. ಎಮರ್ಜೆನ್ಸಿ ಲಿಸ್ಟಿಂಗ್ में मौजूद हैं वो भारत में निर्विरोध प्रवेश कर सकते हैं. उनके लिए किसी प्रकार की कोई ब्रिजिंग ट्रायल की आवश्यकता नहीं है.
पहले एक ब्रिजिंग ट्रायल हुआ करता था, अगर बाहर से हम निर्यात करते थे तो उन कंपनियों को भारत में एक ट्रायल करना पड़ता था जिसको ब्रिजिंग ट्रायल कहते थे। अब उस ब्रिजिंग ट्रायल, उस सेतु की आवश्यकता नहीं है। आप अगर इन कंपनियों द्वारा, इन देश के इन कंपनियों द्वारा, इन मानक द्वारा आपको बिल्कुल मानक प्राप्त है तो आप हिंदुस्तान में निर्विरोध प्रवेश कर सकते हैं। ये अप्रैल के महीने में ही हिंदुस्तान की सरकार ने जारी किया था। ठीक उसी प्रकार भारत ने एक और अमेंडमेंट करके जो ट्रायल रिक्वायरमेंट्स थी, इन वैक्सीन के मैन्युफैक्चरर्स की जो ट्रायल रिक्वायरमेंट्स थी उसको भी वेव ऑफ किया था। तो एक तरह से जो वैक्सीन दूसरे देशों से हिंदुस्तान ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 2,11,298 ಹೊಸ ಸೋಂಕು ಪ್ರಕರಣಗಳು ದಾಖಲಾಗಿದ್ದು, ಇದರಿಂದಾಗಿ ಒಟ್ಟು ಸೋಂಕಿತರ ಸಂಖ್ಯೆ 2,73,69,093ಕ್ಕೆ ಏರಿಕೆಯಾಗಿದೆ. 2,83,135 ಮಂದಿ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಇದರೊಂದಿಗೆ ಒಟ್ಟಾರೆ 2,46,33,951 ಮಂದಿ ಗುಣಮುಖರಾಗಿದ್ದಾರೆ. ಚೇತರಿಕೆಯ ಪ್ರಮಾಣ ,90.01ಕ್ಕೆ ಏರಿಕೆಯಾಗಿದೆ. ಒಟ್ಟು 24,19,907 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ ,8.84ರಷ್ಟಿದೆ. 3,847 ಮಂದಿ ಮೃತಪಟ್ಟಿದ್ದು, ಈವರೆಗೆ ಒಟ್ಟು 3,15,235 ಮಂದಿ ಮೃತಪಟ್ಟಿದ್ದು, ಮರಣ ಪ್ರಮಾಣ ,1.15ರಷ್ಟಿದೆ. ದೇಶದಲ್ಲಿ ಒಟ್ಟು 20,26,95,874 ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಯಾಸ್ ಚಂಡಮಾರುತ ಜಾರ್ಖಂಡ್ ಪ್ರವೇಶಿಸಿದ್ದು, ಭಾರೀ ಬಿರುಗಾಳಿ ಮತ್ತು ಮಳೆಯ ವಾತಾವರಣ ಕಾಣಿಸಿಕೊಂಡಿದೆ. ಈವರೆಗೆ 11,000 ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಜಾರ್ಖಂಡ್ನ ಸರೈಕೆಲಾ ಕರಸ್ವಾನ್ ಜಿಲ್ಲೆಯಿಂದ ಸುಮಾರು 50ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತಿದೆ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಜಾರ್ಖಂಡ್ನಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ರಾಜಧಾನಿ ರಾಂಚಿ ಸೇರಿದಂತೆ ಅನೇಕ ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಚಂಡಮಾರುತದಿಂದ ಪಶ್ಚಿಮ ಬಂಗಾಳ ಮತ್ತು ಒಡಿಶಾದಲ್ಲಿ ತೀವ್ರ ಹಾನಿ ಉಂಟಾಗಿದ್ದು, ಪರಿಹಾರ ಕಾರ್ಯ ಪ್ರಗತಿಯಲ್ಲಿದೆ. ಪಶ್ಚಿಮ ಬಂಗಾಳದಲ್ಲಿ ನೌಕಾಪಡೆಯ ಕಾರ್ಯಾಚರಣೆ ಚುರುಕುಗೊಂಡಿದೆ. ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಇಂದು ಮಧ್ಯಾಹ್ನ ಆಸ್ತಿಪಾಸ್ತಿ ಹಾನಿ ಕುರಿತು ವೈಮಾನಿಕ ಸಮೀಕ್ಷೆ ನಡೆಸಿದರು. ಈ ತಿಂಗಳ 31 ಇಲ್ಲವೇ ಜೂನ್ 1ರಂದು ಕೇರಳಕ್ಕೆ ಮುಂಗಾರು ಪ್ರವೇಶಿಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಮುಂಬೈನಲ್ಲಿ ಇಂದು ಬೆಳಗ್ಗೆ ಮುಂಗಾರು ಪೂರ್ವ ಮಳೆ ಬಿದ್ದಿದೆ. ಈ ಮಧ್ಯೆ ಯಾಸ್ ಚಂಡಮಾರುತದ ಪರಿಣಾಮ ಕುರಿತು ಪರಾಮರ್ಶಿಸಲು ನಾಳೆ ಪ್ರಧಾನಿ ನರೇಂದ್ರ ಮೋದಿ ಒಡಿಶಾ ಮತ್ತು ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಿ ಚಂಡಮಾರುತ ಪೀಡಿತ ಪ್ರದೇಶಗಳಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಲಿದ್ದಾರೆ. ನಂತರ ಚಂಡಮಾರುತದ ಹಾನಿಯ ಕುರಿತು ಪರಿಶೀಲನಾ ಸಭೆಗಳನ್ನು ನಡೆಸಲಿದ್ದಾರೆ. ಚಂಡಮಾರುತದಿಂದ ಒಡಿಶಾ ಮತ್ತು ಪಶ್ಚಿಮ ಬಂಗಾಳದ ಕೆಲ ಭಾಗಗಳಲ್ಲಿ ಮಳೆಯಾಗುತ್ತಿದೆ. ಒಡಿಶಾದ ಭದ್ರಕ್ ಜಿಲ್ಲೆಯಲ್ಲಿ ರಸ್ತೆಗಳು ನೀರಿನಲ್ಲಿ ಮುಳುಗಿದ್ದು, ಅನೇಕ ಮನೆಗಳು ಹಾನಿಗೊಂಡಿವೆ. ಕೊರೋನಾ ಸೋಂಕು ಹರಡದಂತೆ ತಡೆಯುವಲ್ಲಿ N95 ಮಾಸ್ಕ್ ಹೆಚ್ಚು ಸುರಕ್ಷಿತವಾಗಿದ್ದು, ಇದೀಗ ಚಾಮರಾಜನಗರ ಜಿಲ್ಲೆಯ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳಲ್ಲಿ ₹25ಗೆ N95 ಮಾಸ್ಕ್ ದೊರೆಯುತ್ತಿದೆ. ಸ್ಥಳೀಯರು ಜನೌಷಧಿ ಕೇಂದ್ರಗಳಲ್ಲಿ N95 ಮಾಸ್ಕ್ ಪಡೆದು ಸುರಕ್ಷತೆ ಕಾಪಾಡಿಕೊಳ್ಳುತ್ತಿದ್ದಾರೆ. ಫಲಾನುಭವಿ ಕಿರಣ್ ರಾಜು ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳಲ್ಲಿ ₹25ಗೆ 5 ಪದರವುಳ್ಳ ಗುಣಮಟ್ಟದ N95 ಮಾಸ್ಕ್ ದೊರೆಯುತ್ತಿರುವುದು ಉಪಯುಕ್ತವಾಗಿದೆ ಎಂದರು. ಸುಮಾರು 50ರಿಂದ 150 ರೂಪಾಯಿಗಳಾಗುತ್ತೆ. ಆದರೆ ಇಲ್ಲಿ ಕೇವಲ ₹25ಗಳಿಗೆ ಇಲ್ಲಿ 5 ಲೇಯರ್ ಇರತಕ್ಕಂತಹ N95 ಮಾಸ್ಕ್ ಅನ್ನು ವಿತರಣೆ ಮಾಡಲಾಗ್ತಾ ಇದೆ. ಇದರಿಂದ ಜನಸಾಮಾನ್ಯರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಮತ್ತೋರ್ವ ಫಲಾನುಭವಿ ಬಸವಣ್ಣ, ಕೇಂದ್ರ ಸರ್ಕಾರ ಬಡವರ ಒಳಿತಿಗಾಗಿ ಕೇವಲ ₹25ಗೆ ಗುಣಮಟ್ಟದ ಮಾಸ್ಕ್ ವಿತರಿಸುತ್ತಿರುವುದಕ್ಕೆ ಧನ್ಯವಾದ ತಿಳಿಸಿದರು. ಒಂದು ತಂದಿರತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ತುಂಬಾ ಶ್ಲಾಘನೀಯವಾಗಿರ್ತಕ್ಕಂಥ ವಿಚಾರವಾಗಿದೆ. ಈ ಒಂದು N95 ಮಾಸ್ಕ್ಗಳನ್ನು ಉತ್ತಮ ಗುಣಮಟ್ಟದ ಈ ಮಾಸ್ಕ್ಗಳನ್ನು ಪ್ರತಿಯೊಬ್ಬರಿಗೂ ಕೂಡ ಕೈಗೆಟುವ ದರದಲ್ಲಿ
ಕೇಂದ್ರ ಸರ್ಕಾರ ತಂದಿರುವಂಥದ್ದು. ಇದು ಕಡುಬಡವರಿಗೆ ಫಲಾನುಭವಿ ಪುರುಷೋತ್ತಮ, ಉತ್ತಮ ಮಾಸ್ಕ್ ಕೊಳ್ಳಲು 100 ರಿಂದ 150 ರೂಪಾಯಿ ಹಣ ತೆರಬೇಕಿತ್ತು. ಇದೀಗ ಸರ್ಕಾರವೇ ಕೇವಲ 25 ರೂಪಾಯಿಗೆ N95 ಮಾಸ್ಕ್ ವಿತರಣೆ ಮಾಡುತ್ತಿರುವುದು ಬಡವರಿಗೆ ಉಪಯುಕ್ತವಾಗಿದೆ ಎಂದರು. ಅದರಿಂದ ಕಡುಬಡವರಿಗೆ ಅತ್ಯಂತ ಕಡಿಮೆ ದರದಲ್ಲಿ N95 ಮಾಸ್ಕ್ ಜನೌಷಧಿ ಕೇಂದ್ರ, ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ದೊರಕುತ್ತಿದ್ದು ಇಲ್ಲಿ ಬಹಳಷ್ಟು ಬೇಗ ಅತ್ಯಂತ ಜನಗಳು ಹೆಚ್ಚಿನ ರೀತಿಯಲ್ಲಿ ತಗೊಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಈ ರೀತಿ ಸಿದ್ದರಾಜು, ಸಾರ್ವಜನಿಕರು ಸೋಂಕಿನ ಸುರಕ್ಷತೆಗೆ N95 ಮಾಸ್ಕ್ ಬಳಸಬೇಕು. ಜನೌಷಧಿ ಕೇಂದ್ರದಲ್ಲಿ ಕಡಿಮೆ ಬೆಲೆಯಲ್ಲಿ ಮಾಸ್ಕ್ ದೊರೆಯುತ್ತಿದ್ದು ಪ್ರತಿಯೊಬ್ಬರು ಇದರ ಉಪಯೋಗ ಪಡೆಯಬೇಕು ಎಂದರು. 100 ರಿಂದ 150 ಮಾರಾಟ ಮಾಡ್ತಾರೆ N95 ಅನ್ನೋ ಮಾಸ್ಕು. ಅದೇ ಈ ಔಷಧಿ ಕೇಂದ್ರದಲ್ಲಿ ಕೇವಲ 25 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಇದು ಜನಸಾಮಾನ್ಯರಿಗೆ ಅತ್ಯಂತ ಕಡಿಮೆ ರಿಯಾಯಿತಿ ದರದಲ್ಲಿ ಸಿಗ್ತಾ ಇದೆ. ಇದು ಹೆಚ್ಚಿನ ರೀತಿ ಎಲ್ಲ ಕಡೆನೂ ಸೌಲಭ್ಯ ವಿಸ್ತರಣೆ ಆಗಬೇಕು. ಜನಸಾಮಾನ್ಯರ ಕೈಗೆಟುಕೋ ರೀತಿ ಇದನ್ನ ಫಲಾನುಭವಿಗಳಿಗೆ ತಲುಪಿಸಬೇಕು ಅಂತ. ನಮ್ಮಲ್ಲಿ ಜನೌಷಧಿ ಕೇಂದ್ರದ ಮಾಲೀಕರಾದ ಪಲ್ಲವಿ, ಕಡಿಮೆ ಬೆಲೆಯಲ್ಲಿ N95 ಮಾಸ್ಕ್ ದೊರೆಯುತ್ತಿದ್ದು ಇದೀಗ ಬೇಡಿಕೆಯೂ ಹೆಚ್ಚಿದೆ ಎಂದು ತಿಳಿಸಿದರು. ಜಾಸ್ತಿ ಪ್ರಮಾಣದಲ್ಲಿ ಸರಬರಾಜು ಮಾಡಿಕೊಡ್ಬೇಕು ಅಂತ ನಾನು ವಿನಂತಿ ಮಾಡ್ಕೋತೀನಿ. ತುಂಬಾ ಎಲ್ಲರಿಗೂ ಅನುಕೂಲ ಆಗ್ತಿದೆ. ಇದು ಹೊರಗಡೆ 50 ರಿಂದ 150 ರೂಪಾಯಿ ಆಗುತ್ತೆ. ಬಡವರುಗಳಿಗೆ ತಗೊಳಕ್ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲಾ ಜನಗಳು ಹೆಚ್ಚು ಕೇಳ್ತಾ ಇದ್ದಾರೆ ಮಾಸ್ಕ್ನ. ಬಟ್ ನಮಗೆ ಇದನ್ನ ಜಾಸ್ತಿ ಒದಗಿಸಕ್ ಆಗ್ತಾ ಇಲ್ಲ. ಹೆಚ್ಚಿನ ಸರಬರಾಜು ಮಾಡಿಕೊಡ್ಬೇಕು ಅಂತ. ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ 4 ದಿನಗಳಿಂದ ಕೋವಿಡ್ ಸೋಂಕು ಇಳಿಮುಖವಾಗಿದೆ. ಹೋಮ್ ಐಸೋಲೇಷನ್ ರದ್ದು ಹಾಗೂ ಲಾಕ್ಡೌನ್ ಕಾರಣದಿಂದ ಸೋಂಕಿನ ಪ್ರಮಾಣದಲ್ಲಿ ಇಳಿಮುಖವಾಗುತ್ತಿದ್ದು ಚೇತರಿಕೆ ಪ್ರಮಾಣ ವೃದ್ಧಿಯಾಗಿದೆ. ಗ್ರಾಮೀಣ ಪ್ರದೇಶದ ಸರ್ಕಾರಿ ವಸತಿ ಶಾಲೆಗಳನ್ನು ಕೋವಿಡ್ ಆರೈಕೆ ಕೇಂದ್ರಗಳನ್ನಾಗಿ ಪರಿವರ್ತಿಸಿ ಸೋಂಕಿತರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಜಿಲ್ಲೆಯಲ್ಲಿ ಸದ್ಯ 35 ಕೋವಿಡ್ ಆರೈಕೆ ಕೇಂದ್ರಗಳನ್ನು ಆರಂಭಿಸಲಾಗಿದ್ದು 2782 ಬೆಡ್ಗಳ ವ್ಯವಸ್ಥೆ ಮಾಡಲಾಗಿದೆ. ಖಾಸಗಿ ಸಂಸ್ಥೆಗಳು ಕೂಡ 300ಕ್ಕೂ ಹೆಚ್ಚು ಹಾಸಿಗೆಗಳ ಕೋವಿಡ್ ಆರೈಕೆ ಕೇಂದ್ರಗಳನ್ನು ಆರಂಭಿಸಿವೆ. ಬಳ್ಳಾರಿ ತಾಲೂಕಿನ ಕೊಳಗಲ್ಲು ಗ್ರಾಮದ ಏಕಲವ್ಯ ವಸತಿ ಶಾಲೆ ಹಾಗೂ ಕುರುಗೋಡು ತಾಲೂಕಿನ ಯರ್ಮಗಳಿ ಗ್ರಾಮದ ಮುರಾರ್ಜಿ ವಸತಿ ಶಾಲೆಯಲ್ಲಿ ಕೋವಿಡ್ ಆರೈಕೆ ಕೇಂದ್ರ ಆರಂಭಿಸಲಾಗಿದ್ದು ಸೋಂಕಿತರು ಚಿಕಿತ್ಸೆ ಪಡೆದು ಗುಣಮುಖರಾಗುತ್ತಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ತಿಂಗಳ 30ರ ಭಾನುವಾರದಂದು ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ತಮ್ಮ ಜನಪ್ರಿಯ ಮನ್ ಕಿ ಬಾತ್ ಮಾಸಿಕ ಕಾರ್ಯಕ್ರಮದಲ್ಲಿ ದೇಶದ ಜನತೆಯೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರ 77ನೇ ಮನದ ಮಾತಿನ ಆವೃತ್ತಿಯಾಗಿದೆ. ಇನ್ನು ಹವಾವರ್ತಮಾನ. ರಾಜ್ಯದ ಹಲವೆಡೆ ಮತ್ತು ಉತ್ತರ ಒಳನಾಡಿನ ಅಲ್ಲಲ್ಲಿ ಮಳೆಯಾಗಿದೆ. ಮೂಲ್ಕಿಯಲ್ಲಿ ಅತಿ ಹೆಚ್ಚು 5 ಸೆಂಟಿಮೀಟರ್ ಮಳೆಯಾಗಿದೆ. ಪಣಂಬೂರು 3, ಮೂಡುಬಿದ್ರೆ, ಕೋಟ, ರಾಮನಗರ 2, ಮಂಗಳೂರು, ಸುಬ್ರಹ್ಮಣ್ಯ, ವಿಟ್ಲ, ಧರ್ಮಸ್ಥಳ, ರಾಯಚೂರು, ಮಾಗಡಿ ತಲಾ 1 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿಯಲ್ಲಿ ಅತಿ ಹೆಚ್ಚು ಗರಿಷ್ಠ ತಾಪಮಾನ 38.9 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಅಲ್ಲಲ್ಲಿ ಮಳೆಯಾಗುವ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಗುಡುಗು ಸಹಿತ ಹಗುರ ಮಳೆ ಸಾಧ್ಯತೆ. ಗರಿಷ್ಠ ತಾಪಮಾನ 30, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ನಿರೀಕ್ಷೆ. ತಿಂಗಳ ವಾರ್ತಾ ಸಂಚಯ ಸುದ್ದಿ ಸೌರಭದ ಮೇ ಸಂಚಿಕೆ ಇದೇ ಭಾನುವಾರ 30ರಂದು ಸಂಜೆ 6:30ಕ್ಕೆ. ಈ ಸಂಚಿಕೆಯಲ್ಲಿ ಮನಸ್ಸಿದ್ದರೆ ಮಾರ್ಗ, ಮತ್ತೆ ಕಾರ್ಯಾರಂಭಿಸಿದ ಶತಮಾನಗಳಷ್ಟು ಹಳೆಯ ಆಸ್ಪತ್ರೆ, ಪರೋಪಕಾರಾರ್ಥಂ ಇದಂ ಶರೀರಂ, ಕೋವಿಡ್ ಕಾಲದಲ್ಲಿ ಮಾನವೀಯತೆ ದರ್ಶನ, ಆದಿವಾಸಿಗಳ ಜೀವನೋಪಾಯಕ್ಕೆ ವನಧನದ ನೆರವು ಹಾಗೂ ತ್ಯಾಜ್ಯ ವಸ್ತುವಿನಿಂದ ಆಟಿಕೆಗಳ ತಯಾರಿಸುವ ವಿದ್ಯಾರ್ಥಿ. ತಪ್ಪದೇ ವೀಕ್ಷಿಸಿ ಸುದ್ದಿ ಸೌರಭ ಇದೇ ಭಾನುವಾರ ಸಂಜೆ 6:30ಕ್ಕೆ. ಮರುಪ್ರಸಾರ ಜೂನ್ 6ರ ಮಧ್ಯಾಹ್ನ 2 ಗಂಟೆಗೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ರಾಜ್ಯದ ಪ್ರಮುಖ ಪಟ್ಟಣಗಳಿಗೆ ಶುದ್ಧ ಕುಡಿಯುವ ನೀರು ಕಲ್ಪಿಸಲು ಮುಖ್ಯಮಂತ್ರಿ ನೇತೃತ್ವದ ಸಚಿವ ಸಂಪುಟ ಸಭೆ ಸಮ್ಮತಿ. ಆಮ್ಲಜನಕ ಪ್ರಮಾಣ ಹೆಚ್ಚಳಕ್ಕೆ ಒತ್ತು. ಬಸವರಾಜ ಬೊಮ್ಮಾಯಿ. ಕಳೆದ 20 ದಿನಗಳಲ್ಲಿ ಕೋವಿಡ್ ಸೋಂಕು ಪ್ರಕರಣ ಗಣನೀಯ ಇಳಿಕೆ. ಚೇತರಿಕೆ ಪ್ರಮಾಣ 90% ಏರಿಕೆ. ಕೇಂದ್ರ ಆರೋಗ್ಯ ಸಚಿವಾಲಯ. ಡಿಆರ್ಡಿಒ ಅನ್ವೇಷಿಸಿದ 2G ಔಷಧಿಯಿಂದ ಉತ್ತಮ ಫಲಶ್ರುತಿ. 10,000 ಔಷಧ ಪೊಟ್ಟಣ ಮಾರುಕಟ್ಟೆಗೆ ಬಿಡುಗಡೆ. ಸಚಿವ ರಾಜನಾಥ್ ಸಿಂಗ್. ಯಾಸ್ ಚಂಡಮಾರುತ ಕ್ಷೀಣ. ನಾಳೆ ಪ್ರವಾಹ ಬಾಧಿತ ಪ್ರದೇಶಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವೈಮಾನಿಕ ಸಮೀಕ್ಷೆ. ವೀಕ್ಷಕರೇ ಗಮನಿಸಿ, ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ನಾನು ಈಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಸಾರ್ವಜನಿಕರು ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.